ಇತ್ತೀಚೆಗೆ ಹಲವಾರು ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಮಧುಮೇಹ ಅಂದರೆ ಡಯಾಬಿಟಿಸ್ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಿವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ ಮತ್ತು ಪರಿಸರ. ಜೀವನ ಶೈಲಿ ಅಂದಾಗ ಮೊದಲನೇದಾಗಿ ಆಲಸ್ಯಮಯ ಜೀವನ. ಈಗಿರುವ ನಮ್ಮ ಜೀವನ ಶೈಲಿಯಲ್ಲಿ ಶಾರೀರಿಕ ಚಟುವಟಿಕೆಗಳಿಗೆ ಸಮಯನೇ ಇಲ್ಲ. ದಿನವಿಡೀ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಆದರೆ ವ್ಯಾಯಾಮ ಮಾಡೋಕ್ಕೆ ಟೈಮೇ ಇರೋಲ್ಲ. ವ್ಯಾಯಾಮದ ಕೊರತೆ ದೇಹದ ಮೆಟಬಾಲಿಸಮ್ ಮೇಲೆ ಪರಿಣಾಮ ಬೀರುತ್ತೆ. ಎರಡನೇ ವಿಷಯಕ್ಕೆ ಬಂದಾಗ ಮಾನಸಿಕ ಒತ್ತಡ ಮತ್ತು ನಿದ್ರೆಯ ಕೊರತೆ. ಹೌದು, ಕೆಲಸದ ಒತ್ತಡ, ಹಣದ ತೊಂದರೆ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಸಂಘರ್ಷಗಳು, ಇದೆಲ್ಲ ಒಂದು ಹಂತ ದಾಟಿದಾಗ ಮಾನಸಿಕ ಒತ್ತಡಕ್ಕೆ ಕಾರಣ ಆಗುತ್ತೆ. ಇದರ ಜೊತೆಗೆ ನಿದ್ರೆಯ ಕೊರತೆ ಖಂಡಿತ ಆರೋಗ್ಯ ಹದಗೆಡುತ್ತೆ. ಆಗ ಮಧುಮೇಹ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಬೊಜ್ಜು. ಮಧುಮೇಹ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಾಗೋಕ್ಕೆ ಇದು ಒಂದು ಮುಖ್ಯ ಕಾರಣ. ನಾಲ್ಕನೇದಾಗಿ ಮದ್ಯಪಾನ, ಧೂಮಪಾನ, ತಂಬಾಕು ಬಳಕೆ ಕೂಡ ಹೃದಯದ ಆರೋಗ್ಯಕ್ಕೆ ಮಾರಕ. ಐದನೇದಾಗಿ ಹೇಳೋದಾದರೆ ಕುಟುಂಬದಲ್ಲಿ ಯಾರಿಗಾದರೂ ಮಧುಮೇಹ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೆ ಅಂಥವರಿಗೆ ಅಪಾಯ ಹೆಚ್ಚು. ಆದ್ದರಿಂದ ತಮ್ಮ ಜೀವನ ಶೈಲಿಗೆ ವಿಶೇಷ ಗಮನ ನೀಡೋದು ಅಗತ್ಯ. ಆಹಾರ ಪದ್ಧತಿ. ಈಗಂತೂ ಬರೀ ಅನಾರೋಗ್ಯಕರ ಆಹಾರನೇ ಎಲ್ರಿಗೂ ತುಂಬ ಇಷ್ಟ. ಫಾಸ್ಟ್ ಫುಡ್, ಪ್ರೋಸೆಸ್ಡ್ ಫುಡ್, ಕೋಲ್ಡ್ ಡ್ರಿಂಕ್ಸ್, ಆಹಾ ಎಂಥ ರುಚಿಯಲ್ಲ. ಗೆಳೆಯರೇ, ನಿಮಗೆ ಗೊತ್ತಾ, ನೀವು ತಿನ್ನೋ ಆಹಾರ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಶುಗರ್ ಮಟ್ಟನ ಸುಧಾರಿಸ್ಬೋದು ಅಥವಾ ಹಾಳು ಮಾಡಬಹುದು. ತಪ್ಪು ಆಹಾರ ತಗೊಂಡಾಗ ಬ್ಲಡ್ ಶುಗರ್ ಹೆಚ್ಚಾಗೋದು, ಆರ್ಟ್ರೀಸ್ ಬ್ಲಾಕ್ ಆಗೋದು, ಹಾರ್ಟ್ ಪ್ರಾಬ್ಲಮ್ಸ್ ಆಗೋದು ಮತ್ತು ಡಯಾಬಿಟೀಸ್ ಅಪಾಯನೂ ಹೆಚ್ಚುತ್ತೆ. ಆದರೆ ಸರಿಯಾದ ಆಹಾರ ಈ ಎಲ್ಲ ಹಾನಿಯಾಗೋದನ್ನು ತಡೆದು ಆರೋಗ್ಯನ ಕಾಪಾಡುತ್ತೆ. ಈ ವಿಡಿಯೋದಲ್ಲಿ ನಮಗೆ ಡಾಕ್ಟರ್ ಭಾವನಾ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸೇರಿಸಿ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಶುಗರ್ ನಿಯಂತ್ರಣ ಮಾಡೋಕ್ಕೆ ಉತ್ತಮ ಆಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಕೇವಲ 5 ಆಹಾರ ಫುಡ್ ಉಪಯೋಗ ಮಾಡುವುದರಿಂದ ಕೊಲೆಸ್ಟ್ರಾಲ್ ಅದೇ ರೀತಿ ಡಯಾಬಿಟೀಸ್ ಅನ್ನು ಕಡಿಮೆ ಮಾಡಬಹುದು ಅಂತ. ಈ ಫುಡ್ ನಿಮ್ಮ ಆಹಾರದಲ್ಲಿ ನೀವು ತುಂಬಾನೇ ಕಡಿಮೆಯಾಗಿ ಉಪಯೋಗಿಸ್ತಿರ್ಬೋದು. ಯಾವುದೆಲ್ಲ ಫುಡ್ ಉಪಯೋಗ ಮಾಡಬೇಕು ಅಂದ್ರೆ, ಮೊದಲಿಗೆ ಹರಿವೆ ಸೊಪ್ಪು. ಈ ಹರಿವೆ ಸೊಪ್ಪಿನಲ್ಲಿ ವಿಟಮಿನ್ಸ್ ಅದೇ ರೀತಿ ಮಿನರಲ್ಸ್ ಜಾಸ್ತಿ ಇದೆ. ವಿಟಮಿನ್ ಇ ಮಿನರಲ್ಸ್ ಜಾಸ್ತಿ ಇದೆ. ಹಾಗೆ ಟೋಕೋಟ್ರಿನಾಲ್, ಇಟ್ಸ್ ಅ ಟೈಪ್ ಆಫ್ ವಿಟಮಿನ್ ಇ. ಸೊ ಈ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ LDL ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಮ ಶುಗರ್ ಲೆವೆಲು ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಎರಡನೇದು ಯಾವುದಂದ್ರೆ ಚಿಯಾ ಸೀಡ್ಸ್.